ಆಕಾಶವಾಣಿ ಮಂಗಳೂರು. ಸ್ವಾತಂತ್ರ್ಯ ಪಥ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಹೆಜ್ಜೆ ಗುರುತುಗಳ ಚಿತ್ರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತೀಯ ಅಂಚೆ ಇಲಾಖೆ, ಮಂಗಳೂರು ವಿಭಾಗ. ಇದೀಗ ಕೇಳಿ ಸ್ವಾತಂತ್ರ್ಯ ಹೋರಾಟದ ಪರಿಕಲ್ಪನೆ ಅರವಿಂದ ಚೊಕ್ಕಡಿ ಅವರಿಂದ. ನಾವು ಸ್ವಾತಂತ್ರ್ಯ ಹೋರಾಟ ಎಂದು ಕರೆಯುವುದು ಬ್ರಿಟಿಷರ ವಿರುದ್ಧ ನಡೆದ ಹೋರಾಟವನ್ನು. ಬ್ರಿಟಿಷರು ವಿದೇಶಿಯರು, ಅಂದರೆ ವಿದೇಶಿಯರ ವಿರುದ್ಧ ನಡೆದ ಹೋರಾಟ ಎಂದು ಅರ್ಥವಲ್ಲ. ವಿದೇಶದಿಂದ ಬಂದವರು ಭಾರತವನ್ನು ತಾಯ್ನಾಡು ಎಂದು ಒಪ್ಪಿಕೊಂಡಿದ್ದರೆ ಆಗ ಅವರು ಭಾರತೀಯರೇ ಆಗಿರುತ್ತಾರೆ. ಬ್ರಿಟಿಷರು ಭಾರತವನ್ನು ಅವರ ತಾಯ್ನಾಡು ಎಂದು ಒಪ್ಪಿಕೊಳ್ಳಲಿಲ್ಲ, ಆದ್ದರಿಂದ ಅವರು ವಿದೇಶಿಯರು ಎಂದು ಪರಿಗಣಿಸಲ್ಪಡುತ್ತಾರೆ. ಹಾಗಿದ್ದರೆ ಸ್ವಾತಂತ್ರ್ಯ ಹೋರಾಟವೆಂದರೆ ವಿದೇಶಿಯರ ವಿರುದ್ಧದ ಹೋರಾಟವೇ? ಅಲ್ಲ, ವಿದೇಶಿ ಪ್ರಭುತ್ವದ ವಿರುದ್ಧದ ಹೋರಾಟ. ಸ್ವಾತಂತ್ರ್ಯ ಹೋರಾಟ ನಡೆದದ್ದು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧವೇ ಹೊರತು ಬ್ರಿಟಿಷರ ವಿರುದ್ಧ ಅಲ್ಲ. ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಹೋರಾಟ ನಡೆದಾಗಲೂ ಎಲ್ಲ ಹೋರಾಟಗಳು ಸ್ವಾತಂತ್ರ್ಯ ಹೋರಾಟ ಎನಿಸಿಕೊಳ್ಳುವುದಿಲ್ಲ. ಬ್ರಿಟಿಷರ ಆಡಳಿತದ ವಿರುದ್ಧ ಸ್ವತಂತ್ರ ರಾಜರುಗಳು ನಡೆಸಿದ ಹೋರಾಟವನ್ನು ಯುದ್ಧ ಎಂದು ಪರಿಗಣಿಸುತ್ತೇವೆ, ಸ್ವಾತಂತ್ರ್ಯ ಹೋರಾಟ ಅಲ್ಲ. ಗುಲಾಮಗಿರಿಗೆ ಒಳಪಟ್ಟವರು ಯಜಮಾನ ಪ್ರಭುತ್ವವಾದ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ನಡೆಸಿದ ಹೋರಾಟ ಮಾತ್ರ ಸ್ವಾತಂತ್ರ್ಯ ಹೋರಾಟ. ಅಂದರೆ ದಾಸ್ಯಕ್ಕೆ ಒಳಪಟ್ಟವರು ಸ್ವಾತಂತ್ರ್ಯಕ್ಕಾಗಿ ನಡೆಸಿದ ಹೋರಾಟವಾಗಿದೆ. ಆಂಗ್ಲೋ ಸಿಖ್, ಆಂಗ್ಲೋ ಮರಾಠ, ಆಂಗ್ಲೋ ಮೈಸೂರು ಯುದ್ಧಗಳೇ ಹೊರತು ಸ್ವಾತಂತ್ರ್ಯ ಹೋರಾಟ ಅಲ್ಲ. ಏಕೆಂದರೆ ಯುದ್ಧ ನಡೆಸಿದ ಭಾರತೀಯ ರಾಜರಿಗೂ ಕೂಡ ಸ್ವತಂತ್ರವಾದ ಅಧಿಕಾರವೇ ಇತ್ತು. ಆದರೆ 1798ರಲ್ಲಿ ಬಂದ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಮಾಡಿದ ರಾಜರು ನಡೆಸಿದ ಯುದ್ಧವೂ ಕೂಡ ಸ್ವಾತಂತ್ರ್ಯ ಹೋರಾಟ ಎನಿಸಿಕೊಳ್ಳುತ್ತದೆ. ಏಕೆಂದರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದ ಕೂಡಲೇ ಆ ರಾಜನು ಬ್ರಿಟಿಷರ ಪರಮಾಧಿಕಾರಕ್ಕೆ ಒಳಪಡುತ್ತಾನೆ. ಬ್ರಿಟಿಷರ ಅಧಿಕಾರದಿಂದ ಬಿಡಿಸಿಕೊಳ್ಳಲು ಆತ ನಡೆಸಿದ ಯುದ್ಧವೂ ಕೂಡ ಸ್ವಾತಂತ್ರ್ಯಕ್ಕಾಗಿ ನಡೆಸಿದ ಹೋರಾಟವೇ ಆಗಿದೆ. ಆದರೆ ಆಗಲೂ ಅದು ರಾಜರುಗಳು ತಮ್ಮ ರಾಜ್ಯದ ಸ್ವಾತಂತ್ರ್ಯಕ್ಕಾಗಿ ನಡೆಸಿದ ಹೋರಾಟವಾಗಿತ್ತೇ ಹೊರತು ಭಾರತೀಯರು ಇಡೀ ಭಾರತವನ್ನು ಬ್ರಿಟಿಷರಿಂದ ಅವರ ಆಳ್ವಿಕೆಯಿಂದ ಮುಕ್ತಗೊಳಿಸುವುದಕ್ಕಾಗಿ ನಡೆಸಿದ ಹೋರಾಟ ಆಗಿರಲಿಲ್ಲ. 1857ರಲ್ಲಿ ಸೈನಿಕರು ನಡೆಸಿದ ಹೋರಾಟವು ದಕ್ಷಿಣ ಭಾರತ ಮತ್ತು ಸಿಖ್ ಪ್ರಾಂತ್ಯಗಳನ್ನು ಒಳಗೊಂಡಿಲ್ಲದೇ ಇದ್ದರೂ ಭಾರತದ ಬಹುಭಾಗದಿಂದ ಬ್ರಿಟಿಷ್ ಆಳ್ವಿಕೆಯನ್ನು ಹೊರಗಟ್ಟುವುದಕ್ಕಾಗಿ ನಡೆದ ಹೋರಾಟವಾದ್ದರಿಂದ ಭಾರತದ ಪ್ರಥಮ ಸ್ವಾತಂತ್ರ್ಯ ಹೋರಾಟ ಎಂದು ಕರೆಯುವುದು ಔಚಿತ್ಯಪೂರ್ಣವಾಗಿದೆ. ಆದರೆ ಆಗಲೂ ಅದು ಜನರ ಹೋರಾಟವಾಗಿರಲಿಲ್ಲ. ಯಾವಾಗ ಬಾಲಗಂಗಾಧರ ತಿಲಕರು ಗಣೇಶೋತ್ಸವ ಮತ್ತು ಶಿವಾಜಿ ಜಯಂತಿಯ ಮೂಲಕ ಜನರೇ ಹೋರಾಟಕ್ಕಿಳಿಯುವಂತೆ ಮಾಡಿದರೋ ಆಗ ಅದು ಜನಬಂಡಾಯದ ರೂಪವನ್ನು ಧರಿಸಿತು. ನಂತರ ಮಹಾತ್ಮ ಗಾಂಧಿಯವರು ಅದನ್ನು ಬೃಹತ್ ಜನತಾ ಬಂಡಾಯವಾಗಿ ಮಾರ್ಪಡಿಸಿದರು. ಸಾವರ್ಕರ್, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಎಲ್ಲ ಸೇರಿದಾಗ ರಾಜತಾಂತ್ರಿಕ, ಹಿಂಸಾತ್ಮಕ, ಅಹಿಂಸಾತ್ಮಕ ಮತ್ತು ಸೈನಿಕ ಕಾರ್ಯಾಚರಣೆಯೂ ಒಳಗೊಂಡ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯದ ಹೋರಾಟವಾಯಿತು. ಆದರೆ ಸ್ವಾತಂತ್ರ್ಯ ಹೋರಾಟವು ಬ್ರಿಟಿಷ್ ಅಧಿಕಾರದಿಂದ ಮುಕ್ತರಾಗುವುದಕ್ಕಾಗಿ ನಡೆದ ಹೋರಾಟವೇ ಹೊರತು ಸ್ವಂತದ್ದಾದ ರಾಷ್ಟ್ರದ ಸ್ಥಾಪನೆಗಾಗಿ ನಡೆದದ್ದಲ್ಲ. ಬಾಲಗಂಗಾಧರ ತಿಲಕರ ಬಳಿ ಹೋಮ್ ರೂಲ್ನ ಪರಿಕಲ್ಪನೆ ಇತ್ತು. ಹೋಮ್ ರೂಲ್ನಲ್ಲಿ ಆಡಳಿತ ಭಾರತೀಯರದ್ದೇ ಆಗಿದ್ದರೂ ಭಾರತದ ನಾಮಮಾತ್ರ ಮುಖ್ಯಸ್ಥರು ಬ್ರಿಟಿಷ್ ರಾಜ ಆಗಿರುತ್ತಾರೆ. ಇಂದಿಗೂ ಆಸ್ಟ್ರೇಲಿಯಾದ ನಾಮಮಾತ್ರ ಮುಖ್ಯಸ್ಥರು ಬ್ರಿಟಿಷ್ ರಾಣಿಯೇ ಆಗಿದ್ದಾರೆ. ಈ ಮಾದರಿಯ ಸ್ವಾತಂತ್ರ್ಯವನ್ನೂ ತಿರಸ್ಕರಿಸಿದ್ದು ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಜವಾಹರಲಾಲ್ ನೆಹರು ಅವರು ಮಾಡಿದ ಪೂರ್ಣ ಸ್ವರಾಜ್ಯದ ಘೋಷಣೆ. ಆ ಮೇಲಿನದ್ದು ಸ್ವತಂತ್ರ ರಾಷ್ಟ್ರ ಸ್ಥಾಪನೆಗಾಗಿಯೇ ನಡೆದ ಚಳವಳಿ. ಅದನ್ನು ನಾವು ಭಾರತದ ರಾಷ್ಟ್ರೀಯ ಚಳವಳಿ ಎಂದು ಕರೆಯುತ್ತೇವೆ. ತಾತ್ವಿಕವಾಗಿ ಉಪ್ಪಿನ ಸತ್ಯಾಗ್ರಹದಲ್ಲೇ ಸ್ವಾತಂತ್ರ್ಯದ ಗಳಿಕೆ ಆಗಿದೆ. ಯಜಮಾನನ ಆದೇಶವನ್ನು ಧಿಕ್ಕರಿಸಿ ಉಪ್ಪು ತಯಾರಿಸಿದ್ದೇನೆ ನೋಡಿ ಎಂದು ಯಜಮಾನನ ಎದುರೇ ಇಡೀ ವಿಶ್ವಕ್ಕೆ ತೋರಿಸಿದ ಮೇಲೆ ದಾಸ್ಯ ಎಲ್ಲುಳಿಯಿತು? ದಾಸ್ಯವನ್ನು ತಿರಸ್ಕರಿಸಿದ ಗಾಂಧಿಯ ಕೈಯಿಂದ ಒಂದು ಕ್ಷಮಾಪತ್ರವನ್ನು ಬರೆಸಿಕೊಳ್ಳಲು ಬ್ರಿಟಿಷ್ ಆಡಳಿತಕ್ಕೆ ಸಾಧ್ಯವಾಗಲಿಲ್ಲ ಎಂದ ಮೇಲೆ ಸ್ವಾತಂತ್ರ್ಯದ ಗಳಿಕೆ ಆದಂತೆಯೇ. ಆದರೆ ಅಧಿಕಾರ ಹಸ್ತಾಂತರ ಆದದ್ದು 1947 ಆಗಸ್ಟ್ 15ರಂದು. ಅದಕ್ಕಾಗಿಯೂ ಕೂಡ ಹೋರಾಟ ನಡೆದಿದೆ. ಸ್ವಾತಂತ್ರ್ಯ ಹೋರಾಟದ ತಾತ್ವಿಕ ಪರಿಕಲ್ಪನೆ ಈ ರೀತಿ ಇದ್ದರೂ ಬ್ರಿಟಿಷ್ ಆಡಳಿತದ ವಿರುದ್ಧ ರಾಜರುಗಳು ಮಾಡಿದ ಯುದ್ಧಗಳೂ ಕೂಡ ಸ್ವಾತಂತ್ರ್ಯ ಹೋರಾಟ ಮತ್ತು ರಾಷ್ಟ್ರೀಯ ಚಳವಳಿಗೆ ಪ್ರೇರಕ ಹಿನ್ನೆಲೆಗಳಾಗಿದ್ದವು. ಆದ್ದರಿಂದ ಅವನ್ನೂ ಸ್ವಾತಂತ್ರ್ಯ ಹೋರಾಟದ ಭಾಗವಾಗಿಯೇ ಇಂದು ನಾವು ಅರ್ಥ ಮಾಡಿಕೊಳ್ಳುತ್ತಿದ್ದೇವೆ. ಇದುವರೆಗೆ ಸ್ವಾತಂತ್ರ್ಯ ಪಥ
ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಹೆಜ್ಜೆ ಗುರುತುಗಳ ಚಿತ್ರ. ಈ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಹೋರಾಟದ ಪರಿಕಲ್ಪನೆ ಅರವಿಂದ ಚೊಕ್ಕಾಡಿ ಅವರಿಂದ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತೀಯ ಅಂಚೆ ಇಲಾಖೆ, ಮಂಗಳೂರು ವಿಭಾಗ. ನಿಮ್ಮ ಜೀವನದ ಅಮೂಲ್ಯವಾದ ಉಳಿತಾಯದ ಹಣವನ್ನು ಹೂಡಿಕೆ ಮಾಡಲು ಒಂದು ಸುಭದ್ರವಾದ ಉಳಿತಾಯ ಯೋಜನೆಯನ್ನು ಹುಡುಕುತ್ತಿದ್ದೀರಾ? ಇಲ್ಲಿದೆ ಪರಿಹಾರ. ಅಂಚೆ ಕಚೇರಿ ಮಾಸಿಕ ಉಳಿತಾಯ ಯೋಜನೆ. ವೈಯಕ್ತಿಕ ಖಾತೆಯಲ್ಲಿ 4.5 ಲಕ್ಷ, ಜಂಟಿ ಖಾತೆಯಲ್ಲಿ 9 ಲಕ್ಷ. ಆಕರ್ಷಕ ಬಡ್ಡಿ, ಪ್ರತಿ ತಿಂಗಳು ಬಡ್ಡಿ ಪಾವತಿ. ಅಂಚೆ ಉಳಿತಾಯ ಖಾತೆ ಅಥವಾ ಬ್ಯಾಂಕ್ ಖಾತೆಗೆ ನೇರವಾಗಿ ಬಡ್ಡಿ ಹಣ ಜಮಾ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಿಮ್ಮ ಸಮೀಪದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ.